ಜೂನು ಜುಲೈ ಫಸ್ಟ್ ವೀಕೆ ಕೊಡಬೇಕು ಅಂತಿದ್ವಿ. ಆದರೆ ಜೂನು 27ರಿಂದ ನಾವು ಆರೋಗ್ಯ ಕೆಟ್ಟು ಬರೀ ಒಂದು 10 ದಿವಸದಿಂದ ಸ್ವಲ್ಪ ಈ ಗಂಟ್ಲಾಗ್ತಾ ಇಲ್ಲ, ಕೆಮ್ಮಾಗಿ ಕಪ್ಪಾಗಿ ಅದಾದಮೇಲೆ ವರಕ್ಷಣೆ 20 ದಿವಸ ಗ್ಲೂಕೋಸ್. ನಾವು ಈಗ ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿ ಬಂದಾಗ ಸ್ವಲ್ಪ ರಿಪೋರ್ಟ್ ಆಗಿಬಿಟ್ಟು ಅವರು ತಿರ್ಗ ಮತ್ತೆ ಅವರು ಮೊನ್ನೆ ದೊಡ್ಡಪ್ಪ ಹೆಣ್ಮಕ್ಳು ಮಾಡ್ಕೊಳ್ಳೋಕ್ಕೆ ಒಂದು ಆರೋಗ್ಯ ಸುಧಾರಿಸ್ಕೊಳ್ಳಿ. ಹಾಗಾಗಿ ಆಗಿದ್ದಾನೆ ಅದಾಯ್ತದೆ. ನಾವು ಅಂದ್ಕೊಂಡಿದ್ದು ನೆಕ್ಸ್ಟ್ ಕಾರ್ಡಲ್ಲಿ ಏನು ಡೇಟ್ ಕೊಡ್ತೀವಿ ಆ ಡೇಟ್ ಒಳಗಡೆ ಅರ್ಜಿಗಳು ಪ್ರತಿ ಒಂದು 41 ಕಾರ್ಡ್ ಇದೆ. ಈ 41 ನಾವು 45 ಜನ ಹೆಚ್ಚಾಗಿ ಕೊಡ್ತೀವಿ. ಪ್ರತಿ ತಾಲೂಕು ಆಗಿದ್ದಾವೆ. ಆದಮೇಲೆ 5ರಿಂದ 10 ಅಪ್ಲಿಕೇಶನ್ ಕೊಡ್ತೀವಿ. ಆ 5-10 ಅಪ್ಲಿಕೇಶನ್ ತಗೊಂಡೋಗಬೇಕು. ಅವೆಲ್ಲ ಇಂಜಿನಿಯರ್ಸನ್ನು ಡೇಟ್ ಆಫ್ ಹಾಕಿ ಕೊಟ್ಬಿಟ್ಟಿದ್ದೀವಿ. ಅದಾದ ನಂತರ ನಮ್ಮ ತಾಲೂಕಲ್ಲಿ 3 ಜನ ಬಂದು 1 ತಿಂಗಳ 5 ದಿವಸ ಆದಮೇಲೆ ಫೋನ್ ಮಾಡಿ ಅರ್ಜಿ ಕೇಳಿದ್ರು. ಇಲ್ಲಪ್ಪ ಮೊದಲ ಅರ್ಜಿ ಕೊಟ್ಟು ಅವೆಲ್ಲ ಇದೆ, ಅರ್ಜಿ ಇಲ್ಲ ಅದು ಜಿಲ್ಲಾ ಮೀಟಿಂಗಲ್ಲಿ ಅದು ಬಂದಿದ್ದು ಮುಂದಿನ ಹೋಗಿದ್ದು ಅವ್ರಿಗೆ ಒಂದು ಅರ್ಜಿಗಾಲ ಕೊಟ್ಟಾಗೋಗಿದೆ. ಕಾರ್ಡು ಅರ್ಜಿಗಾಲ ವಾಪಸ್ ಬಂದಿದೆ. ಹಾಗಾಗಿ ಅರ್ಜಿಗೆ ಯಾವುದಿಲ್ಲ ಎಲ್ಲ ಕಳಿಸಿದ್ದೀವಿ ಅಂತ. ಅಲ್ಲಿ ಏನಾಯಿತು ಅಂದರೆ ಏನು ಹಳೆ ಕಾರ್ಡು ಹಿಂದೆ ಸದಸ್ಯರಿದ್ದು ಚುನಾವಣಾ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕಾರ್ಡ್ ಮಾಡಿ ಅರ್ಜಿ ಅವರಲ್ಲಿ ಯಾರು ಅರ್ಜಿ ಕೊಟ್ಟರು ಅವ್ರದ್ದು ನಿರ್ಮಾಣ ಮಾಡಿ ಅರ್ಜಿ ಯಾವ ಬಂದಿಲ್ಲ ಪರಿಣಾಮ ಆಗಿಲ್ಲ. ಹೊಸಬರು ನಮ್ಮ ತಾಲೂಕಲ್ಲಿ 4 ಜನ ಕೊಟ್ಟಿದ್ದಾರೆ. ಆ 4 ಜನರು ಅರ್ಜಿಗಳನ್ನ ಈ ಮುಂದಿನ ಇನ್ನು 4ನೇ ತಾರೀಕು ದೇವನಹಳ್ಳಿ ಒಂದು ಕಾರ್ಯಕ್ರಮ ಆದಮೇಲೆ ಒಂದು ಸಭೆ ಕಾರ್ಯ 3 ದಿನದಲ್ಲಿ ಅದನ್ನು ನಾವು ರಾಜ್ಯದಲ್ಲಿ ಮಾತಾಡಿದ್ವಿ. ನಮ್ಮ ಕಾರ್ಯಕ್ರಮ ಸಮಿತಿ ಸದಸ್ಯರ ಸಮಿತಿಯಲ್ಲಿ ಕೂಡ ಮಾತಾಡಿ ಅದನ್ನು ಮಾಡ್ತೀವಿ ಉಳಿದಂಥ ಅವರು. ಆದರೆ ಇಲ್ಲಿ ಯಾರು ಹೇಳ್ತಾರೆ ನಮ್ಮ ರವಿವರು ನಿರ್ದೇಶಕರು ಸತ್ಯ ಎಲ್ಲ ತಾಲೂಕು ಇದೇ ಜಿಲ್ಲೆಯಲ್ಲಿ ಈ ಸ್ಟೇಟಲ್ಲಿ ಪ್ರತ್ಯೇಕ ನಿರ್ದೇಶನ ಕೊಡಿ ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷರು ಮುಖ್ಯಮಂತ್ರಿ ಹತ್ರ ಮನವಿ ಕೂಡ ಮಾಡಿದ್ದಾರೆ. ಇದನ್ನು ಪರಿಗಣಿಸಿ ಅಂತ 5% ಕಲಾವಿದರು ಮತ್ತು ಲೇಖಕರು ಪತ್ರಕರ್ತರು 5% ಆಲ್ರೆಡಿ ಇದೆ ಸರ್ಕಾರದಲ್ಲಿ. ಅದನ್ನು ಆಯಾಯ ಮಾಸೋತ್ಸವಕ್ಕೆ ಅನುಗುಣವಾಗಿ ಅವರಿಗೆ ವಿತರಣೆ ಮಾಡಿ ಅಂತಂದರೆ ಅದಕ್ಕೆ MLA ಅವರು ಆಶ್ರಯ ಸಮಿತಿ ಸದಸ್ಯರು. ಆದರೆ ಯಾವ ತಾಲೂಕಲ್ಲಿ ಕೂಡ ನಮ್ಮ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಬೆಂಗಳೂರು ನಗರ ಸುತ್ತಮುತ್ತದಲ್ಲಿ ಅತಿ ಹೆಚ್ಚು ಬೆಲೆ ಆಗಿರೋದ್ರಿಂದ ಎಲ್ಲೂ ಕೂಡ ಸರ್ಕಾರಿ ಭೂಮಿಗಳು ಮಂಜೂರಾತಿ ಇಲ್ಲ. ಇದ್ರೂ ಕೂಡ ಎಷ್ಟೋ ಜನಕ್ಕೆ ಏನಿದೆ ನಾವು MLA ಹೋಗ್ತಂದ್ರೆ ನೀವು ಜಾಗ ಕೊಡಿ ಮಂಜೂರು ಮಾಡ್ತೀವಿ, ಸಂಘಕ್ಕೆ ಕೊಡ್ತೀವಿ, ಸದಸ್ಯರಿಗೆ ನಾವು ಆಶ್ರಯ ಸಮಿತಿಗಳನ್ನು ಕೊಡ್ತೀವಿ ಅಂತೀರ. ನಮ್ಮ ಸಂಘಕ್ಕೆ ಮಂಜೂರು ಮಾಡಿ 2 ಎಕರೆ 3 ಎಕರೆ ತಾಲೂಕು ಮಾಡೋ ಅಂದರೆ ಅದು ಮಾಡೋ ಒಂದು ಪರಿಸರ ಇಲ್ಲ. ಹಂಗಾಗಿ ಆಸ್ವಸ್ಥೆಗಳು ಇರ್ಬೋದೇ ಇಲ್ಲ, ಕೊಡೋದು ನಿವೇಶನ ಕಷ್ಟ ಆಗಲ್ಲ. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಂಘಕ್ಕೆ 30 ವರ್ಷದಿಂದ ಜಾಗ ಇರಲ್ಲ. ಆ ಜಾಗ ಮುಗಿಸಿ ರೆಕಾರ್ಡ್ಸ್ ಎಲ್ಲ ಹೊರಟಾಯ್ತು. ಆದರೆ ದೊಡ್ಡಬಳ್ಳಾಪುರದಲ್ಲಿ ಕೂಡ ಎಲ್ಲ ರೆಕಾರ್ಡ್ ಮಾಡಿ DC ಕಳಿಸಿದ್ವಿ. DC ದಾಖಲೆ ಆಗಿಲ್ಲ. ಅದು ಹಾಕಿ ಅಂತೇಳಿ ದೊಡ್ಡಬಳ್ಳಾಪುರ ತಹಸೀಲ್ದಾರ್ಗೆ ವಾಪಸ್ ಹಾಕಿದ್ದಾರೆ. ನಮ್ಮ ಕಡೆ ಕೂಡ ನಾವು ಜಾಗ ಉಳಿಸಿ ಮುನ್ಸಿಪಾಲ್ನ ರಿಜಿಸ್ಟ್ರೇಷನ್ ಮಾಡಿ ಆ ಜಾಗ ಕೊಟ್ಟಿದ್ದು. ಆ ಜಾಗಕ್ಕೆ ಬಂದಾಗ ನಗರಸಭೆ ಆಗಿ ಅದನ್ನು ದೊಡ್ಡಬಳ್ಳಾಪುರದಿಂದ ಬದಲಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಒಬ್ಬರೇ ಹೋಗಿ ಕೇಳೋದಕ್ಕಿಂತಲೂ ಒಂದು ಸಂಘದ ಸದಸ್ಯರು ಕರೆದಾಗ ಎಲ್ಲರೂ ಸ್ಪಂದಿಸಬೇಕು, ಬರಬೇಕು. 10 ಗಂಟೆಗೆ ಬರೋದ್ರೆ 11:15 ಆದರೂ ಬರೋದು, 11 ಗಂಟೆ ಅಂದರೆ 12 ಗಂಟೆ ಆದರೂ ಬರೋದು. ಈ ಭಾವನೆಗಳನ್ನ ಬಿಡಬೇಕಾಗ್ತದೆ. ಯಾಕಂದರೆ ಇದು ಸಂಘ ಅನ್ನೋ ಯಾರೊಬ್ಬರು ಸತ್ತು ಅಲ್ಲ, ಯಾರೊಬ್ಬರು ಮನೆಯಲ್ಲ, ಯಾವುದಲ್ಲ. ಪ್ರತಿಯೊಬ್ಬ ಸದಸ್ಯರು ಆ ಸಂಘದ ಸದಸ್ಯರು ಸಂಘ ಸದೃಢಾದಾಗ ಸದಸ್ಯರು ಸದೃಢಾದಾಗ. ಹಾಗಾಗಿ ಈ ಜಾಗ ಕೂಡ ನಾವು ಸುಬ್ರಾಜ್ ಯೋಜನಾ ಸುಬ್ರಾಜ್ ನಾವು ಒಂದು ಲೆಕ್ಕ ಕೊಡೋಣ. ಆ ಲೆಕ್ಕ ಕೊಟ್ಟ ತಕ್ಷಣ ನಾವು ಒಂದು ಲೀಸು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಬಾಲಿಕಾಗಿಲ್ಲ ಒಂದು ನಿವೇಶನ. ಅದಾದಮೇಲೆ 2 ನಿವೇಶನ ನಾವು ಮಕ್ಕಳಲ್ಲಿ ಎಲ್ಲೆಲ್ಲಿ ಜಾಗ ಹುಡುಕಿದ್ರು ಜಾಗಗಳಿಲ್ಲ. ನಾವು ಹೇಳ್ಬೋದಷ್ಟೇ ಜಾಗ ನಮ್ಮ ಸಂಘಕ್ಕೆ ಹೇಳ್ತಾರೆ. ನಾವು ಆಲ್ರೆಡಿ ನಮ್ಮ ಸರ್ಕಾರ ತಗೊಂಡಿರೋದನ್ನೇ ಅದನ್ನು ಓಪನ್ ಮಾಡ್ತಾ ಇದ್ದೀವಿ. ಆದರೆ ಮತದಲ್ಲಿ ಯೋಜನಾ ಪ್ರಾಧಿಕಾರಿಗಳು ಕೂಡ ಸರ್ಕಾರಕ್ಕೆ ಮಂಜೂರು ಮಾಡ್ತಾರೆ, ಸಂಘ ಸಮಸ್ಯೆಗೆ ಮಂಜೂರು ಮಾಡಲ್ಲ. ಆದರೂ ಕೂಡ ಸುಬ್ರಾಜ್ ಅವರು ಹೇಳಿದ್ರು, ನೀವು ಪತ್ರಕರ್ತರ ಸಂಘದ ವತಿಯಿಂದ ಹೊಸಕೋಟೆ ತಾಲೂಕಿನ ಸದಸ್ಯರಿಗೆ ಗುತ್ತಿಗೆ ಚೀಟಿ ವಿತರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿ ಸದಸ್ಯರಿಗೆ 2-3 ತಿಂಗಳು ತಡ ಆಯಿತು. ಹಾಗಾಗಿ ಆ ವಿಚಾರದಲ್ಲಿ ಕೂಡ ನಾನು ಕೂಡ ಎಲ್ಲರೂ ಕ್ಷಮೆ ಕೇಳ್ತೀನಿ. ಕಾರಣ ಸಾಕಷ್ಟಿದೆ, ಅದು ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಅಲ್ಲ. ಹಾಗಾಗಿ ಮುಂದಿನ ವರ್ಷ ಅದನ್ನು ಯಾವ ರೀತಿ ಕೊಡಬೇಕು ನಿಗದಿತ ಸಮಯಕ್ಕೆ ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮುಂದಿನ ವರ್ಷದಿಂದ ಅದನ್ನು ಯಾವ ರೀತಿ ಸಮಯ ಕೊಡಬೇಕು ಅದನ್ನು ಕೊಡ್ತೀವಿ. ಸಂಘದ ವಿಚಾರ ಬಂದಾಗ ಹೊಸಕೋಟೆಯಲ್ಲಿ ಸಂಘ ರೂರಲ್ ಆಗಿದ್ದಾವೆ. ಎಲ್ಲರೂ ಕೂಡ ಎಲ್ಲರೂ ಸ್ನೇಹಿತರು ನಮಗೂ ಇದ್ದಾರೆ. ಆದರೆ